ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಮೂಗ್ ಬಟ್ ಚೇಂಜ್ ಮಾಡಿದೆ. ತುಂಬ ದೊಡ್ಡದು ಆ ಥರ ಅನ್ನಿಸ್ತಾ ಇದೆ ನನಗೆ ಫೀಲಿಂಗು ಪರ್ಸ್ನಲ್ ಆಗಿ. ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿಗುತ್ತಾ. ಸೊ ಮಧ್ಯಾಹ್ನ 3 ಗಂಟೆ ಆಗ್ತಾ ಇದೆ, ಇನ್ನು 5 ನಿಮಿಷದ 3 ಗಂಟೆ. ಸೊ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಇವತ್ತೊಂದು ಗೃಹ ಪ್ರವೇಶ ಇತ್ತು ನನ್ನ ಕಸಿನ್ ಬ್ರದರ್ ಮನೆಯದು. ಸೊ ಅಲ್ಲ ಹೋಗಿದ್ದಂಥದ್ದು. ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ನನಗೆ. ಮನೆ ಕೆಲಸ ಅದು ಇದು ಅಂದ್ಕೊಂಡು ನನಗೆ ಲೇಟ್ ಆಗಿಬಿಟ್ಟು ಮತ್ತೆ ಹೋಗ್ಲೋ ಬೇಡವೋ ಆ ಥರ ಒಂದು ದ್ವಂದ್ವದಲ್ಲೇ ಇದ್ದೆ. ಪ್ಲ್ಯಾನ್ ಇರಲಿಲ್ಲ ಹೋಗೋದು ಅಂಥೇಳಿ. ಅದಾದಮೇಲೆ ಹೋಗೋಣ ಅಂಥೇಳಿ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ಹೊರಟಿದ್ದಾಯಿತು. ಹೋದೆ. ಹೋಗುವಾಗ ಗಡಿಬಿಡಿನಲ್ಲಿ ಬೇಗ ರೆಡಿಯಾಗಿ ಹೋದ್ನಲ್ವ. ಸೊ ಆವಾಗ ವ್ಲಾಗ್ನ ನಾನೇನು ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಹೋದ್ಮೇಲೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅಲ್ಲಿ ಅಂದರೆ ನನ್ನ ಅಮ್ಮನ ಮನೆ ಕಡೆ ಫಂಕ್ಷನ್ ಇದು. ಸೊ ನನ್ನ ಅಮ್ಮ ಇದ್ದಾರಲ್ಲ, ಅವರ ದೊಡ್ಡಮ್ಮನ ಮಗ, ಅಂದರೆ ಅವ್ರಿಗೆ ಅಕ್ಕನ ಮಗ, ಕಸಿನ್ ಸಿಸ್ಟರ್ ಮಗ. ಸೊ ನನಗೆ ಬ್ರದರ್ ಆಗಬೇಕು ಅವ್ರ ಮನೆ ಗೃಹ ಪ್ರವೇಶ ಇದ್ದಿದ್ದಂಥದ್ದು. ನಾವು ಅಮ್ಮನ ಕಡೆ ರಿಲೇಟಿವ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ ಹೋದ್ರೆ ನನ್ನ ಅಮ್ಮನ ಬಗ್ಗೆ ನನ್ನ ನೆನ್ಪು ಬಂದೇ ಬರುತ್ತೆ. ಸೊ ಎಲ್ಲರೂ ಕೇಳಿದಾಗ ಅಮ್ಮ ಹಿಂಗಾಯ್ತು ಹಂಗೆ ಅಂದಾಗ ಬೇಜಾರಾಯಿತು. ಬಟ್ ಓಕೆ, ಸ್ಟಿಲ್ ಅವರ ನಮ್ಮ ಜೊತೆ ಇದ್ದಾರೆ. ಅದ್ರ ಜೊತೆಗೆ ಅವರ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡಿದಾಗ ಅವ್ರ ಜೊತೆ ಅವ್ರಿಗೆ ಇಷ್ಟ ಆಯ್ತು ಅದೆಲ್ಲ ಮೀಟ್ ಮಾಡೋದು, ಅದೆಲ್ಲ ಇಷ್ಟಪಡ್ತಾ ಇದ್ರು ತುಂಬ. ಸೊ ಹಾಗಾಗಿ ಅವ್ರ ಬಿಹಾಫ್ ನಾನು ಹೋಗಿ ಬಂದಾಗ ಆಯ್ತು. ಇವಾಗ ಹೋಗಿ ಬಂದೆ. ಹಾಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದಿದ್ದೀನಿ. ನಾನು ಬಂದ್ಬಿಟ್ಟು ಈ ಕ್ರೀಮ್ ಕಲರ್ ಡ್ರೆಸ್ಸಿಗೆ ಒಂದು ಮೆರೂನ್ ಕಲರ್ ದುಪ್ಪಟ್ಟನ ಪೇರ್ ಮಾಡಿ ಕುರ್ತಾ ಥರ ಏನು ಮಾಡ್ಕೊಂಡು ಹೋಗಿದ್ದಂಥದ್ದು. ಸೊ ಇದು ಬಂದು ಸ್ವಲ್ಪ ಫ್ರಂಟಲ್ಲಿ ಡೀಪ್ ಇದೆ, ಹಾಗಾಗಿ ದುಪ್ಪಟ್ಟ ಹಾಕ್ಕೊಂಡೆ ನಾನು. ಇಲ್ಲಾಂದರೆ ಕಂಫರ್ಟಬಲ್ ಇರೋದಿಲ್ಲ ನಮಗೆ ಆ ಥರ. ಹಿಂದೆಗಡೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ. ಬಟ್ ಸ್ಟಿಲ್ ದುಪ್ಪಟ್ಟ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಒಂದು ಮೆರೂನ್ ಕಲರ್ ದುಪ್ಪಟ್ಟನ ಪೇರ್ ಮಾಡಿ ಸೊ ಸಿಂಪಲ್ ಜ್ಯುವೆಲರಿ ಜೊತೆ ಹೋಗಿದ್ದಂಥದ್ದು. ಈಗ ಹೋಗ್ಬಿಟ್ಟು ವಿಡಿಯೋದಲ್ಲಿ ರಿಯಲ್ ಆಗಿ ಸೆಟ್ ಆಗ್ತಾ ಇದೆಯೇನೋ ಅನಿಸುತ್ತೆ. ಬಟ್ ರಿಯಲ್ ಆಗಿ ವಿಡಿಯೋದಲ್ಲಿ ನೋಡಿದಾಗ ತುಂಬ ದೊಡ್ಡದು ಆ ಥರ ಅನಿಸ್ತದೆ ನನಗೆ. ಗೊತ್ತಿಲ್ಲ, ಮನ್ಸು ಚೇಂಜ್ ಮಾಡಿ ಬದಲಾಯಿಸ್ಬಿಡ್ತೀನೋ ಏನೋ ಅಂಥೇಳಿ. ಸೊ ನಂದು ಮೊದಲೇ ಮುಖ ಅಗಲ ಇರೋದ್ರಿಂದ ಅದ್ರ ಜೊತೆಗೆ ಇದು ಕೂಡ ಅಗಲ ಮೂಗ್ಬಿಟ್ಟೆಲ್ಲ ಆಗ್ಬಿಟ್ರೆ ಚೆನ್ನಾಗಿ ಕಾಣೋಣ ಅಂತ ನನಗೆ ಫೀಲು ಪರ್ಸ್ನಲಾಗಿ. ನಿಮ್ಗೆ ಅನಿಸ್ತಾ ಇದೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಆಮೇಲೆ ಅಲ್ಲಿಂದ ಬಂದರೆ ಮಳೆ ಬರ್ತದೆ, ಬಿಸಿಲು ಇದೆ, ಮಳೆನೂ ಬರ್ತದೆ, ಎರಡೂ ಇದೆ. ಬಿಸಿಲು ಮಳೆ ಆ ಥರ ಎಲ್ಲ ಹಂಗೆ. ಬಿಸಿಲು ಮಳೆ ಬರ್ತಾ ಇದೆ ನಮ್ಮ ಏರಿಯಾದಲ್ಲಿ. ಮೋಸ್ಟ್ಲಿ ರೈನ್ಬೋ ಬರ್ಬೋದು ಅಂತ ಅಂದ್ಕೊಳ್ತೀನಿ. ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಟಾಗಲೇ 1 ಗಂಟೆ ಆಗಿತ್ತು ಅಂತೇಳಿ ಅಂದ್ಕೊಳ್ತೀನಿ. ಮನೆಯೆಲ್ಲ ಇದು ಮಾಡಿಬಿಟ್ಟು ಹೋಗ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು, ಪ್ರಸಾದ ಎಲ್ಲ ತೊಗೊಂಡು ಬಂದೆ. ನೋಡೋಣ ರೈನ್ಬೋ ಏನಾದರೂ ಬರುತ್ತಾ ಅಂತ ಚೆಕ್ ಮಾಡ್ತೀನಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಿ. ಅಷ್ಟರಲ್ಲಿ ಹೋಗಿ ನೀವು ಆ ವಿಡಿಯೋ ಕ್ಲಿಪ್ಸ್ನ ನೋಡ್ಕೊಂಡು ಬನ್ನಿ ಅಂತ. ಬರ್ದೇ ಇರೋರು ಗ್ರೂಪ್ ರೇಷಕ್ಕೆ ಬರ್ದೇ ಇರೋರು ನೋಡ್ತಾರೆ. ಗ್ರೂಪ್ ರೇಷಕ್ಕೆ ಹೋಗಿದ್ದಾರೆ, ಮಾತಾಡಿ ಆಗ್ತಾರೆ ಸಂಜೆ ಗೃಹಪ್ರವೇಶಕ್ಕೆ ಹೋಗಿದ ತಕ್ಷಣ ಎಲ್ಲರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ನನ್ನ ಸೋದರ ಮಾವನ ಮಗ ಅವರು ಕುಶಾ ಅಂಥೇಳಿ ಅವ್ರ ವೈಫ್ ಜೊತೆ ಬಂದಿದ್ರು. ಅವರು ಅದನ್ನೇ ಹೇಳ್ತಾಯಿದ್ರು, ಯೂಟ್ಯೂಬ್ ಹಾಕ್ತಾರೆ ಹಂಗೆ ಹಿಂಗೆ ಅಂತ. ಅವ್ರ ಜೊತೆಗೆ ಮಾತಾಡ್ತಾ ಇದ್ದಿದ್ದು. ನಮ್ಮಣ್ಣ ಅವ್ರದ್ದೇ ಮನೆ ಗೃಹ ಪ್ರವೇಶ ಇದ್ದಿದ್ದು. ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರು. ಮೊದಲಿಗೆ ಸ್ವಾಮಿ ಪ್ರಸಾದ ಎಲ್ಲ ತೊಗೊಂಡು ಜಸ್ಟ್ ಮನೇನ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ನಮ್ಮ ರಿಲೇಟಿವ್ ಅರಸೀಕೆರೆ ಅವರು, ನಮ್ಮ ಅಮ್ಮನ ಊರಿನವರೆಲ್ಲ ಸಿಗ್ತಾಯಿದ್ರು. ಇವ್ರು ಬಂದುಬಿಟ್ಟು ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ನಾನು ಹೇರ್ ಕಟ್ ಮಾಡುವಾಗ ಇವ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಚಾಕ್ಲೇಟ್ ಎಲ್ಲ ಕೊಡಿಸ್ತಾ ಇದ್ದಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿ ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂಡ ಕೂತ್ಕೊಂಡ್ವಿ. ನಾನು ಕೂಡ ಬೇಗನೆ ಬರಬೇಕಾಗಿತ್ತು. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದ. ಬರೋ ಅಷ್ಟರಲ್ಲಿ ನಾನು ಕೀ ಹಾಕ್ಕೊಂಡು ಹೋಗಿದ್ನಲ್ವ, ತೊಗೊಂಡೋಗ್ಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಹಾಗಾಗಿ ಬೇಗ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಅಲ್ಲಿಂದ ಹಾಗೆ ನಾನು ರಿಟರ್ನ್ ಕೂಡ ಬಂದೆ. ಸೊ ಮನೆ ತುಂಬ ಚೆನ್ನಾಗಿದೆ, ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಅಣ್ಣ ನಿಂತ್ಕೊಂಡು ಮಾತಾಡ್ತಾಯಿದ್ದಾರೆ. ಅವರೆಲ್ಲ ಹೇಳ್ತಾರಲ್ಲ ಚಡ್ಡಿ ದೋಸ್ತ ಆ ಥರ, ಚಿಕ್ಕವರಿಂದಾಗಿದ್ದನೂ ಅವ್ರದ್ದು ಫ್ರೆಂಡ್ಶಿಪ್ ಇದೆ.
ಸೊ ಅದೊಂದು ಒಂಥರ ಬಿಡಿಸದೇ ಇರೋವಂಥ ಒಂದು ಬಾಂಡು. ನಾನು ಮದುವೆಗೆ ಮುಂಚೆ ಎಲ್ಲ ತುಂಬ ಇವ್ರ ಮನೆಗೆ ಹೋಗ್ತಾಯಿದ್ದೆ. ಕುರುಬಳ್ಳಿಲಿ ಇದ್ದಾಗಲೂ ಕೂಡ ಅವ್ರ ಮನೆಗೆಲ್ಲ ಹೋಗಿದ್ದೀನಿ ನಾವು ಅಮ್ಮನ ಜೊತೆ. ಬಟ್ ಇಲ್ಲಿ ಅಂದ್ರಳ್ಳಿಗೆ ಬಂದ ಮೇಲೆ ನನಗೆ ಹೋಗೋಕ್ಕೆ ಟೈಮ್ ಸಿಕ್ಕಲಿಲ್ಲ ಅಷ್ಟೇ ಅವ್ರ ಮನೆ ಕಡೆ. ಏನು ಮಾಡೋಕ್ಕಾಗಲ್ಲ, ಈಗ ಎಲ್ಲರೂ ಸಿಕ್ಕಿದಾಗ ನೋಡಿಕೊಂಡು ಮಾತಾಡಿಸ್ತೀವಿ, ಇದು ಮಾಡ್ತೀವಿ, ಫಂಕ್ಷನ್ಗಳಲ್ಲಿ ಮೀಟ್ ಮಾಡ್ತೀವಿ. ಸೊ ಫಂಕ್ಷನ್ ಮುಗಿಸ್ಕೊಂಡು ನಾನು ಬೇಗನೆ ಮನೆ ಬಂದುಬಿಟ್ಟೆ, ರಿಟರ್ನ್ ಆಗಿಬಿಟ್ಟೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆನ್ನೆ ಫಂಕ್ಷನಿಂದ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಸೊ ಮನೆಗೆ ಬಂದೆ. ಅದಾದಮೇಲೆ ಹಸ್ಬೆಂಡು ಫೋನ್ ಮಾಡಿದ್ದೆ. ನನಗೆ ಅವ್ರ ಆಫೀಸವ್ರು ಯಾರೋ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂಥೇಳಿ ವಿಷಯ ಗೊತ್ತಾಯಿತು. ಬೇಜಾರಾಯಿತು. ಮೊನ್ನೆ ತಾನೇ ಅಂದರೆ ಲಾಸ್ಟ್ ವೀಕು ಅವ್ರ ಬಗ್ಗೆನೇ ಮಾತಾಡ್ತಾಯಿದ್ರು ನನ್ನ ಹಸ್ಬೆಂಡು. ಏನೋ ಹಿಂಗೆ ಮಾತಾಡ್ತಾ ವಿಷಯದಲ್ಲಿ ಬಂತದು. ಸೊ ಹಾಗಾಗಿ ಮಾತಾಡ್ತಾಯಿದ್ವಿ, ಅವ್ರ ಬಗ್ಗೆನೇ ಮಾತಾಡಿದ್ವಿ ಲಾಸ್ಟ್ ವೀಕ್ ಬಿಫೋರು. ಬಟ್ ಈ ವೀಕ್ ಅವರು ಇಲ್ಲ ಅಂಥೇಳಿ ಗೊತ್ತಾಯಿತು. ಅಂದರೆ ಮಾರ್ನಿಂಗು ಎದ್ದು ಹೋಗಿದ್ದಾರೆ, ಹಾಲೇನೋ ತರಕ್ಕೆ ಹೋಗಿದ್ರಂತೆ. ಬಟ್ ಹೋಗ್ತಾ ಹೋಗ್ತಾನೆ ದಾರಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ. ಸೊ ಈ ಒಂದು 50+ ಆಗಿರ್ಬೋದು ಅವ್ರಿಗೆ ಏಜ್. ಕೇಳ್ಬಿಟ್ಟು ಬೇಜಾರಾಯಿತು. ನಾನು ಬಂದ್ಬಿಟ್ಟೆ. ಫಂಕ್ಷನ್ ಮುಗಿಸ್ಕೊಂಡು ನಾನೇನು ಜಾಸ್ತಿ ಅಲ್ಲಿ ಇರಲಿಲ್ಲ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಮಾತಾಡ್ಬಿಟ್ಟು ಅಲ್ಲಿ ಅಕ್ಕ ಅವರೆಲ್ಲ ಬಂದರು. ನಾನೇನು ವಿಡಿಯೋ ಮಾಡ್ಕೊಂಡಿಲ್ಲ, ಅದು ಫೋಟೋ ತೆಕ್ಕೊಂಡಿದ್ದೀನಿ ಒಂದು, ಅದನ್ನು ಶೇರ್ ಮಾಡಿರ್ತೀನಿ ಆಯಿತಾ. ಸೊ ಮಾತಾಡಿಬಿಟ್ಟು ಅವ್ರು ಊಟಕ್ಕೆ ಹೋದರು. ನಾನು ಇನ್ನೇನು ಒಬ್ಬಳೇ ಬರೋದಲ್ವಾ, ಮತ್ತು ನನ್ನ ಮಗನೂ ಸ್ಕೂಲಿಂದ ಬಂದುಬಿಡ್ತಾನೆ. ಅಷ್ಟರಲ್ಲಿ ನಾನು ಕೀ ಬೇರೆ ತೊಗೊಂಡೋಗ್ಬಿಟ್ಟಿದ್ದೆ, ಮನೆಯೆಲ್ಲ ಲಾಕ್ ಮಾಡಿ. ಅವ್ನು ಬಂದರೆ ಪಾಪ ಈಚೆ ಕುತ್ಕೊಂಡಿರ್ತಾನೆ, ಎಲ್ಲೂ ಹೋಗಲ್ಲ, ಏನೂ ಮಾಡಲ್ಲ. ಹಾಗಾಗಿ ನಾನು ಬೇಗ ಮನೆಗೆ ಹೋಗ್ಬಿಡೋಣ ಅಂಥೇಳಿ ಬಂದೆ. ನಾನು 3:50 3 o'clock ಆಗಿತ್ತು ನಾನು ಮನೆಗೆ ಬಂದಾಗ. ಆಮೇಲೆ ಇವರು ಕೂಡ ಎಲ್ಲ ಅಲ್ಲಿ ಹೋಗಿ ನೋಡ್ಕೊಂಡೆಲ್ಲ ಬಂದರು. ಅವರು ಬೇಜಾರಲ್ಲೇ ಇದ್ದರು. ಅವ್ರ ಸರ್ ಅಲ್ವಾ, ಅವ್ರಿಗೂ ಬೇಜಾರಿದ್ದೇ ಇರುತ್ತೆ. ಸೊ ಬೇಜಾರಲ್ಲೇ ಇದ್ದರು. ಹಂಗೆ ನಾನು ಮಾತಾಡ್ಕೊಂಡು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಅದಾದಮೇಲೆ ಈವ್ನಿಂಗ್ ಇಲ್ಲೇ ನಮ್ಮ ನೇಬರ್ದೊಬ್ರದ್ದು ಅಲ್ವಾ ಫಂಕ್ಷನ್ ಇತ್ತು ಅಂಥೇಳಿ ಅವ್ರು ಬಂದು ಕರೀತಾನೆ ಇದ್ದರು. ಬಟ್ ನನಗೆ ಅಂದರೆ ಹೆಡ್ಏಕ್ ಥರ ಆಗ್ಬಿಟ್ಟಿತ್ತು. ಏನು ಗೊತ್ತಾ, ಯಾವತ್ತೂ ನಾವು ಒಳಗಡೆ ಓಡಾಡಿರಲ್ಲ ಬಿಸಿಲಲ್ಲಿ, ಜಸ್ಟ್ ಮನೆಯಲ್ಲೇ ಇರ್ತೀವಲ್ವ ಯಾವಾಗಲೂ. ಸೊ ಸಡನ್ನಾಗಿ ಬಿಸಿಲಿಗೆಲ್ಲ ಹೋದರೆ ಓಡಾಡ್ಕೊಂಡು ಬಂದರೆ ಒಂಥರ ಹೆಡ್ಏಕ್ ಆ ಥರ ಆಗುತ್ತೆ. ಹಾಗೆ ಲೈಟಾಗಿ ಹೆಡ್ಏಕ್ ಇತ್ತು ನನಗೆ. ಹಾಗಾಗಿ ನಾನು ಇಲ್ಲ, ನಾನು ಬರಲ್ಲ, ನೀವೇ ಹೋಗ್ಬನ್ನಿ ಅಂತ ಅಂದೆ. ಆಯಿತು ಅಂದ್ಬಿಟ್ಟು ಹೋಗಿದ್ರು. ಅವರು ನನಗೂ ಕೂಡ ಕೊಟ್ಟು ಕಳಿಸಿದ್ದಾರೆ. ಸೊ ಅವರು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ಸು. ಅವ್ರು ಮಾಡೋದು ಒಂಥರ, ಅವರು ಮಾಡೋವಂಥ ಜಾಮೂನೇ ಒಂಥರ ಇದಿರುತ್ತೆ. ಸೊ ನಾವೆಲ್ಲ ದಪ್ಪ ಮಾಡ್ತೀವಿ, ಬಟ್ ಅವರು ಸಣ್ಣ ಗೋಲಿ ಥರ ಮಾಡ್ತಾರೆ. ಇದು ಅವರು ಮಾಡಿ ಕೊಟ್ಟಿರೋವಂಥ ಜಾಮೂನು. ಇನ್ನೂ ಒಂದಷ್ಟು ಕಳಿಸಿದ್ರು, ಕೇಕು ಮತ್ತು ಪಾಯಸ ಎಲ್ಲ ಕಳಿಸಿದ್ರು. ಅದೇನೋ ಅವ್ರದ್ದು ಅವರ ಅಪ್ಪ ಅಮ್ಮಂದು 25th anniversary ಅಂತೇಳಿ ಸುಮ್ಮನೆ ಸಣ್ಣದ ಫಂಕ್ಷನ್ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ರಂತೆ. ಹಾಗಾಗಿ ನನಗೂ ಕೂಡ ಕಳಿಸಿದ್ರು. ಸೊ ನಾನು ಹಂಗೆ ಇಟ್ಟಿದ್ದೀನಿ. ಏನಾದ್ರು ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂದ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಸ್ವೀಟ್ ಕಂಟ್ರೋಲ್ ಮಾಡೋಣ ಅಂತೇಳಿ ಅಂದ್ಕೊಂಡು ಆದಷ್ಟು ಕಂಟ್ರೋಲ್ ಮಾಡಿ. ನಿಮ್ಗೆ ಈ ಥರ ಸ್ವೀಟ್ ಎಲ್ಲ ನೋಡ್ಬಿಟ್ರೆ ತಿನ್ಬೇಕು ಆ ಥರ ಅನಿಸ್ತಾ ಇರುತ್ತೆ. ನಾನ್ ವೆಜ್ ಅಷ್ಟು ಇಷ್ಟಪಡಲ್ಲ ನಾನು. ಸ್ವೀಟ್ ಅಡುಗೆ ಮತ್ತು ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ನನಗೆ. ಆದರೂ ಸ್ವಲ್ಪ ಕಂಟ್ರೋಲಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಹಂಗೂ ಹೋಗ್ತಾ ಒಂದು 3 ತಿಂದ್ಬಿಟ್ಟಿದೆ. ಅಂದರೆ ನಿನ್ನೆಯಿಂದ, ಇವತ್ತು ಬೆಳಿಗ್ಗೆಯಿಂದ ಅಲ್ಲ, ಹಂಗೆ. ಇವರಿಬ್ಬರು ಅವನು ಸ್ಕೂಲಿಗೆ ಹೋದ, ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು ರಾಮನಗರ. ಹಾಗಾಗಿ ನಿನ್ನೆ ನಾನು ಸ್ವಲ್ಪ ಬೇಜಾರಾದಂಗಾಯಿತು, ಮತ್ತು ಸ್ವಲ್ಪ ಹೆಡ್ಏಕ್ ಬಂತು ಅಂದ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ನಿನ್ನೆ ಇಡ್ಲಿ ಇಟ್ಟಿದ್ದೆ, ಅದು ಹಾಗೇ ಇದೆ. ಮಧ್ಯಾಹ್ನ ಕೂಡ ಯಾರೂ ಊಟ ಮಾಡಿಲ್ಲ. ನಾನೆಲ್ಲ ಹೊರಗಡೆ ಹೋಗ್ಬಿಟ್ಟೆ. ನನ್ನ ಮಗ ಬಂದ, ಸುಮ್ಮನೆ ಸ್ನ್ಯಾಕ್ಸ್ ಥರ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ. ಈವ್ನಿಂಗ್ ಅಲ್ಲಿ ಊಟ ಮಾಡ್ಕೊಂಡು ಬಂದರು ಫಂಕ್ಷನಲ್ಲಿ. ಸೊ ಹಂಗಾಗಿ ನಾನು ಇಡ್ಲಿ ಹಾಗೆ ಇತ್ತು ಅಂದ್ಬಿಟ್ಟು ಇವತ್ತು ಇಡ್ಲಿನೇ ಮಾಡಿದೆ. ಮತ್ತು ಇಡ್ಲಿ ಮಾಡಿಬಿಟ್ಟು ಚಟ್ನಿ ಮಾಡಿದೆ, ಅದನ್ನೇ ತಿನ್ಕೊಂಡು ಹೋದ್ರೆ. ಇವತ್ತಿನ ಸ್ಯಾಟರ್ಡೇ ಇರೋದ್ರಿಂದ ಬಾಕ್ಸ್ ಎಲ್ಲ ಕಟ್ಟೋವಂಥ ಅವಶ್ಯಕತೆ ಏನಿಲ್ಲ. ಮಧ್ಯಾಹ್ನದಷ್ಟು ಬಂದ್ಬಿಡ್ತಾನಲ್ಲ, ಅದಕ್ಕೆ ಹಂಗೆ ಅಂದ್ಕೊಂಡು ಇನ್ನೂ ಕೆಲಸ ಕೂಡ ಆಗಿಲ್ಲ ನಂದು. ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವು ಕೇಳ್ತಾ ಇದ್ರಲ್ಲ ಫೆದರ್ ಪಿಕಾಕ್ ಫೆದರ್ದು ಪಿಕಾಕ್ ಅಲ್ಲ, ಪಿಕಾಕ್ ಫೆದರ್ದು ಕುಚ್ಚು ವಿಡಿಯೋ ಮಾಡಿ ಅಂತೇಳಿ ಅದನ್ನೇ ಒಂದಿಷ್ಟು ಮಾಡಿಕೊಂಡು ಇರೋ ಫಸ್ಟು ಮನೆ ಕೆಲಸ ಕಂಪ್ಲೀಟ್ ಮಾಡ್ಬೇಡ, ಅದನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು
ಎದ್ದು ಬಂದಿದ್ದೀನಿ. ಅವ್ರು ಬೇಗನೆ ಹೋದ್ರಲ್ವ, ಇವತ್ತು 8:30ಗೆಲ್ಲ ಮನೆ ಬಿಟ್ಬಿಟ್ರು ಇಬ್ರು, ಅಪ್ಪ ಮಗ ಇಬ್ರು. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಕುತ್ಕೊಂಡು ನಾನು ಮಾಡ್ತಾ ಇದ್ದೆ ವಿಡಿಯೋ. ಇವಾಗ ಫಸ್ಟು ಮನೆ 9 ಗಂಟೆ ಆಗ್ತಾ ಇದ್ದೆ ಇವಾಗ. ಸೊ 9:05 ಆಗ್ತಾ ಇದೆ. ಈಗ ಮನೆ ಕೆಲಸ ಮುಗಿಸ್ಬಿಡೋಣ. ಫಸ್ಟ್ ಮನೆ ಕೆಲಸ ಮುಗಿಸಿ ಆಮೇಲೆ ಕಂಟಿನ್ಯೂ ಮಾಡೋಣ. ಅದನ್ನು ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕಬೇಕು ನನ್ನ ವಿಡಿಯೋನ. ಇನ್ನೂ ಒಂದು ವಿಡಿಯೋ ಇದೆ ಕುಚ್ಚಿಂದು, ಬಟ್ ಅದು ಇವಾಗ ನೀವು ಜಾಸ್ತಿ ಪಿಕಾಕ್ ಫೆದರೇ ಹಾಕಿ ಅಂತ ನನಗೆ ಕಮೆಂಟ್ ಬರ್ತಿರೋದ್ರಿಂದ ಫಸ್ಟ್ ಇದನ್ನು ಮಾಡಿಬಿಡೋಣ ಅಂತೇಳಿ ಇದನ್ನು ಮಾಡ್ತಾ ಇದ್ದೀನಿ. ಅದು ಹಾಗೆ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಅದನ್ನು ಹಾಕ್ಕೊಳ್ತೀನಿ. ಸೊ ನನಗೆ ಈ ಮುಗ್ಬಿಟ್ಟು ತುಂಬ ದೊಡ್ಡದು ಮುಖಕ್ಕೆ ಆ ಥರ ಕಾಣಿಸ್ತಾ ಇದೆ. ನಿಮ್ಗೇನು ಅನಿಸ್ತದೆ ನನಗೆ ಕಮೆಂಟ್ ಮಾಡಿ ಆಯ್ತಾ. ಇದು ಚೆನ್ನಾಗಿ ಕಾಣ್ತಾ ಇದ್ದೀನಿ, ನನಗೆ ಹಾಕ್ಕೊಂಡಿರಲ್ಲ. ಒಂದು ಸ್ವಲ್ಪ ದಿನ ರೂಢಿ ಆದ್ಮೇಲೆ ಸರಿ ಹೋಗುತ್ತಾ ಏನೋ ನಂಗೆ ಗೊತ್ತಿಲ್ಲ. ತುಂಬ ದೊಡ್ಡದು ನನ್ನ ಮುಖಕ್ಕೆ ಆ ಥರ ಅನಿಸ್ತಾ ಇದೆ ನನಗೆ. ಸೊ ನಿಮ್ಗೇನು ಅನಿಸುತ್ತೆ ಇದು ಚೆನ್ನಾಗಿ ಕಾಣ್ತಾ ಇದೆಯಾ ನನ್ನ ಮುಖಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ. ಬೇಗ ಇವಾಗ ಕೆಲಸ ಮುಗಿಸ್ಬಿಡ್ತೀನಿ. ಬಟ್ಟೆ ವಾಶ್ ಕೂಡ ಮಾಡ್ಬೇಕು ನಾನು. ಅವ್ನು ಬಂದಮೇಲೆ ಮಾಡೋಣ, ಯಾಕೆಂದರೆ ಯೂನಿಫಾರ್ಮ್ ಎಲ್ಲ ಇರುತ್ತಲ್ಲ. ಸೊ ಒಟ್ಟಿಗೆ ಎಲ್ಲ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮತ್ತೆ ಸ್ವಲ್ಪ ಗಸಗಸೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಮಾಡಿ. ಅದಕ್ಕೋಸ್ಕರ ಇವರೆಲ್ಲ ಬರೋ ಟೈಮಿಗೆ ಅಂದರೆ ಸಂಜೆ ಟೈಮಿಗೆ ಮಾಡ್ತೀನಿ. ಮಾಡಿದರೆ ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಅಂತಾರೆ ಗಸಗಸೆ ಪಾಯಸ ಕುಡಿದ್ರೆ. ನಾನು ಬಾಣ್ತಿ ಇದ್ದಾಗ ಅಂದರೆ ಮಗು ಪಾಪು ಆಗಿತ್ತಲ್ಲ, ಅವಾಗ ನಮ್ಮಮ್ಮ ತಲೆ ಸ್ನಾನ ಮಾಡೋ ದಿನ ಮಾಡ್ಕೊಡ್ತಾ ಇದ್ರು ನನಗೆ ಗಸಗಸೆ ಪಾಯಸನ. ಯಾಕೆಂದರೆ ಬಾಣ್ತಿಯರಿಗೆ ಚೆನ್ನಾಗಿ ನಿದ್ದೆ ಮಾಡಬೇಕು, ತಲೆ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡಿದ ದಿನ ಮಾಡ್ಕೊಡ್ತಾ ಇದ್ರು ನಮ್ಮಮ್ಮ ಗಸಗಸೆ ಪಾಯಸ. ಅದಕ್ಕೋಸ್ಕರ ಈಗ ಹೆಂಗೋ ಇವ್ರು ಸಂಜೆ ಬರ್ತಾರಲ್ಲ, ಸಂಜೆ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಮಾಡಿದರೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹಿಂಗೆ ಪಿಕಾಕ್ ಫೆದರ್ದು ವಿಡಿಯೋ ಇದು ಮಾಡೋದಿಲ್ಲ, ಅದನ್ನು ಮಾಡಿ ತೋರಿಸ್ತೀನಿ ಸ್ಯಾಂಪಲ್ ಪೀಸ್ ಅಂತ ಆಯಿತಾ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ನಾನು ಕುಚ್ಚಿನ ವಿಡಿಯೋ ಕಂಪ್ಲೀಟ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೆ. ಸ್ಯಾಟರ್ಡೇ ಆಗಿರೋದ್ರಿಂದ ಮೊದಲೇ ಹೇಳ್ದಾಗೆ ಅವತ್ತೇನು ಮನೆ ಒರೆಸೋದು ಆ ಥರದ್ದೆಲ್ಲ ಇರೋದಿಲ್ಲ. ಜಸ್ಟ್ ಇದು ಮಾಡೋದಷ್ಟೇ, ಕಸ ಗುಡಿಸೋದು. ಮತ್ತು ಮೆಟ್ಲು ಕೂಡ ಒರೆಸೋಕ್ಕೆ ಹೋಗೋಲ್ಲ. ನಾನು ತುಂಬ ಗಲೀಜಾಗಿದ್ದರೆ ಒರೆಸ್ಕೊಳ್ತೀನಿ, ಇಲ್ಲಾಂದರೆ ಇಲ್ಲ. ಅವತ್ತೇನು ಗಲೀಜಾಗಿಲ್ಲ. ಇವಾಗ ಸ್ವಲ್ಪ ಮಳೆ ಇರೋದ್ರಿಂದ ಧೂಳು ಅಷ್ಟೊಂದೇನು ಬರೋದಿಲ್ಲ. ಹಾಗಾಗಿ ಸ್ಯಾಟರ್ಡೇ ಮತ್ತು ವೆಡ್ನೆಸ್ಡೇ 2 ದಿನ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಧೂಳಿದ್ರೆ ಒರೆಸ್ಕೊಳ್ತೀನಿ. ಏನಿಲ್ಲ, ಬರೀ ಬಾಗಿಲಿಗೆ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದುಬಿಟ್ಟು ಫಸ್ಟು ನನಗೇನೆಂದರೆ ಈ ಪಾತ್ರೆ ತೊಳೆಯೋ ಕೆಲಸ ಮುಗ್ದೋಗ್ಬೇಕು. ಅದೊಂದು ವೆರಿ ಇಂಪಾರ್ಟೆಂಟು ಇದರಲ್ಲಿ. ನಾನು ಹಾಗೆ ಕೆಲಸ ಮಾಡ್ತಾ ನಮ್ಮ ನೇಬರ್ ಒಬ್ಬರು ಕೂಡ ಬಂದರು. ಅವರು ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಕೊಡೋದಕ್ಕೆ ಅಂತೇಳಿ ಬಂದಿದ್ದರು. ಅವ್ರ ಹತ್ರ ಹಾಗೆ ಈಸ್ಕೊಂಡು ಸ್ಯಾರಿ ಕುಚ್ಚಿಗೆ ಇದು ಮಾಡಿಬಿಟ್ಟು ಹಿಂಗೆ ಸಿಗ್ತಾ ಇರಲಿ ಆರ್ಡ್ರು ಅಂತೇಳಿ ಅಂದ್ಕೊಂಡೆ ಮನಸ್ಸಲ್ಲಿ. ಹಿಂಗೆ ಸಣ್ಣ ಪುಟ್ಟದಿಂದನೇ ನಾವು ಸ್ಟಾರ್ಟ್ ಮಾಡಬೇಕು, ಅದೇ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಸೊ ಮನೆಯಲ್ಲಿ ಕೂತ್ಕೊಂಡು ಒಂದಿಷ್ಟು ಏನೋ ಒಂದು ಅರ್ನಿಂಗ್ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ನನಗೆ ಖುಷಿ ಇರುತ್ತಲ್ವ. ಹಂಗಾಗಿ ಅದ್ರ ಜೊತೆಗೆ ಎಲ್ಲ ಕೆಲಸ ಮುಗಿಸಿ ಇಡ್ಲಿ ಆಗಿದ್ದರಿಂದ ಇಡ್ಲಿ ಪಾತ್ರೆ ತುಂಬಾ ಇರುತ್ತೆ, ಗೊತ್ತಿರುತ್ತಲ್ವ ನಿಮಗೆ ಇಡ್ಲಿ ಪಾತ್ರೆ. ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ದೆ. ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದಂಥದ್ದು. ಅದಾದಮೇಲೆ ಮೇಘನ ಕಾಲ್ ಮಾಡಿದ್ಲು. ಸೊ ಒಬ್ಬರು ಇಲ್ಲೇ ನಮ್ಮ ನೈಬರ್ ಒಬ್ಬರು ಕುಚ್ಚು ಕಟ್ಟೋದಕ್ಕೆ ಸ್ಯಾರಿ ಕೊಟ್ಟಿದ್ರು. ಸೊ ಅದನ್ನು ಈಸ್ಕೊಂಡು ಹಂಗೆ ವಿಡಿಯೋ ಮಾಡ್ತಾ ಇದ್ದೆ. ಮೇಘನ ಕಾಲ್ ಮಾಡಿದ್ಲು. ಸೊ ಹಂಗೆ ಮಾತಾಡ್ಕೊಂಡು ಮಧ್ಯಾಹ್ನನೇ ಆಗೋಯ್ತು. ಮಧ್ಯಾಹ್ನ ಆದಮೇಲೆ ಇವನು ಬಂದ. ನನ್ನ ಮಗ ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ಹಾಗಾಗಿ ಅವನು ಬಂದ. ಹಂಗೆ ಇದು ಮಾಡ್ತಾ ಇದ್ದೆ. ನಾನು ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ಏನಪ್ಪ ಅಂತ ಹೇಳಿದ್ರೆ, ಈ ಮೂವ್ಮೆಂಟ್ ಏನಿದೆ ಅದು ತೊಗೊಂಡ್ನಲ್ವ ನಾನು, ಅದ್ರದ್ದು ಅವತ್ತೇ ನಾನು ನೋಡಿದಾಗಲೇ ಗೊತ್ತಿತ್ತು. ಒಳಗಡೆ ಕಾವು ಅಂತಾರಲ್ಲ, ಅದು ತಿರ್ಪಾದ ಕಾವು, ಅದು ತುಂಬ ಚಿಕ್ಕದಿದೆ. ಸೊ ಚಿಕ್ಕದಿರೋದ್ರಿಂದ ನಾನು ಏನು ಹಾಕಿದ್ದೀನಲ್ವ ಅದು ಬಂದ್ಬಿಟ್ಟು ಈಗ ಮೂಗಿಗೆ ಫುಲ್ಲು ಇದ್ಮೇಲೆ ದಪ್ಪ ಇದೆ ಅಲ್ವಾ, ಒಂಥರ ಹಿಂಗೆ ಕೋಪ್ರ ಥರ ಇದೆಯಲ್ಲ. ಸೊ ಅದೇನಾಗಿದೆ, ಮೂಗಿಗೆ ಕಚ್ಕೊಂಡ್ಬಿಟ್ಟಿದೆ. ಅದು ನನಗೆ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅನ್ಕೋತೀನಿ. ಫುಲ್ಲು ಇಲ್ಲಿ ರೆಡ್ ಆಗಿಬಿಟ್ಟಿದೆ, ನೋಡ್ಬೋದು. ಫುಲ್ಲು ಪೇಯ್ನ್ ಆಗ್ತಿದೆ ನನಗೆ. ಹೆಂಗೆ ಅಂತ ಹೇಳಿದ್ರೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ. ತುಂಬ ಟೈಟ್ ಆ ಥರದ್ದೆಲ್ಲ ಹಾಕಿದ್ರೆ ಆಗೋದೇ ಇಲ್ಲ. ಕಿವಿಗೂ ಕೂಡ ನೋಡ್ಬೋದು. ಅದಕ್ಕೋಸ್ಕರ ಅಂತಲೇ ನಾನು ಈ ಥರ ಓಪನ್ ಇರೋದನ್ನೇ ಹಾಕೊಳ್ಳೋದು ಜಾಸ್ತಿ. ಟೈಟಾಗಿರೋದು ಹಾಕ್ಕೊಂಡ್ರೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಕೂಡ ಹಂಗೆ ನನಗೆ ಮಧ್ಯಾಹ್ನದಿಂದ ಪೇಯ್ನ್, ಹಿಂಗಂದ್ರೂ ಕೂಡ ಪೇಯ್ನ್ ಸ್ಟಾರ್ಟ್ ಆದಂಗೆ ಆಗ್ತಾ ಇತ್ತು. ಇದು ಯಾಕೋ ಹಿಂಗೆ ಆಗ್ತಾ ಇದೆಯಲ್ಲ, ತೆಗೆದಿಟ್ಬಿಡೋಣ ಅಂದ್ಕೊಂಡು ತೆಗಿಯೋಕ್ಕೆ ಹೋದ್ರೆ ಅದೇನಾಗಿದೆ, ತಿರುಪ ಲಾಕ್ ಆಗಿಬಿಟ್ಟಿದೆ, ತೆಗಿಯೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಸೊ ನಾ ಟ್ರೈ ಮಾಡಿದೆ ಒಂದು 2-3 ಸಲ. ತುಂಬ ಪೇಯ್ನ್ ಆಗ್ಬಿಡ್ತು. ಮೊದಲೇ ಪೇಯ್ನ್ ಇತ್ತು, ಇನ್ನೂ ಪೇಯ್ನ್ ಆಗೋಯ್ತು.
ಆ ಥರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಆಚೆ ಅಂಗಡಿ ಹತ್ರ ಹೋಗಿ ನೋಡೋಣ, ತೆಗ್ಸೋದಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ತೆಗ್ಸೋಕ್ಕಾಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಕಟ್ ಮಾಡಿಸ್ಲೇಬೇಕು. ಅದೇನೇ ದುಡ್ಡು ಕೊಟ್ಬಿಟ್ಟು ನೋವು ತೊಗೊಂಡಂಗೆ ಆಯಿತು. ನಾನು ಇನ್ನೇನು ಪ್ರಾಬ್ಲಮ್ ಇಲ್ಲ, ಒಂಚೂರು ಕಾವು ಉದ್ದ ಇದ್ದಿದ್ರೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ, ಇಟ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇದು ತುಂಬ ಚಿಕ್ಕದಿದ್ದರಿಂದ ಮೂಗಿಗೆ ಫುಲ್ ಪ್ರೆಸ್ ಆದಂಗೆ ನೋಡಿ, ಈ ಥರ ಅಂದರೂ ನನಗೆ ಪೇಯ್ನ್ ಆಗ್ತಾಯಿದೆ, ಅಷ್ಟು ಪೇಯ್ನ್ ಆಗ್ತಾಯಿದೆ ನನಗೆ. ಸೊ ನನಗೆ ಯಾವ ಥರ ಅಂದರೆ ಒಂಥರ ಜುಮ ಅಂತ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನೋಡೋಣ, ಈಗ ಆಚಾರ್ಯ ಅಂಗಡಿಗೆ ಹೋಗ್ಬಿಟ್ಟು ಇದನ್ನು ತೆಗ್ಸೋದಕ್ಕೆ ಟ್ರೈ ಮಾಡ್ತೀನಿ, ತಿರುಗಿಸಿ ತೆಗ್ಸೋದಕ್ಕೆ. ಆಗಿಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಕಟ್ ಮಾಡಿಸ್ಲೇಬೇಕು. ಸೊ ಕಟ್ ಮಾಡೋದು ಮಾಡ್ತಾರೆ, ನನ್ನ ಸ್ಕಿನ್ ಏನಾದ್ರು ಕಟ್ ಮಾಡಿಬಿಡ್ತಾರೆ, ಅದೊಂದು ಬೇರೆ ಭಯ ಆಗ್ತೈತೆ ನನಗೆ. ಏನು ಗೊತ್ತಾ, ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ಇದೇ ಥರ ನನಗೆ ನರ್ವಸ್ನೆಸ್ ಫೀಲ್ ಆಗೋದು, ಜಾಸ್ತಿ ಹೊಟ್ಟೆಲಿ ಸಂಕಟ ಆ ಥರ ಆಗ್ತಾ ಇರುತ್ತೆ. ಅದೇ ಥರ ಇವತ್ತು ಆಗ್ತಾಯಿದೆ. ನೋಡೋಣ ಬನ್ನಿ ಹೋಗೋಣ ಅಂತ ಹೇಳೋದಕ್ಕೆ ನಾನು ಅನ್ಕೊಂಡಿದ್ದೆ ಗಸಗಸೆ ಪಾಯಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂತ. ಇದು ಬೇರೆ ಹಿಂಗಾಗಿದ್ಯಾ ಅಪ್ಪ, ದೇವ್ರ ದಯಿಂದ ಇದೊಂದು ಸಾಲ್ವ್ ಆಗಿಬಿಟ್ರೆ ನನಗೆ. ಏನು ಗೊತ್ತಾ, ಪೇಯ್ನ್ ತಡೆಯೋಕ್ಕೆ ಆಗ್ತಾ ಇಲ್ಲ ನನಗೆ, ಅಷ್ಟು ಪೇಯ್ನ್ ಆಗ್ತಾಯಿದೆ ತುಂಬ. ಇಲ್ಲಿಷ್ಟು ನೋಡಿದ್ರೆ ನಿಮಗೆ ಡೀಪಾಗಿ ಕಾಣುತ್ತೆ, ಫುಲ್ಲು ರೆಡ್ ಆಗಿಬಿಟ್ಟಿದೆ ಇಷ್ಟಲಿಂದ ಇಲ್ಲಿಗೆ. ಆ ಒಂದು ಪೇಯ್ನ್ಗೆ ಒಂಥರ ಸುಸ್ತು ಒಂಥರ ಆಗ್ತಾಯಿದೆ. ಹೋಗ್ಬಿಟ್ಟು ಕಟ್ ಮಾಡಿಸೋದೋ ಇಲ್ಲ ತೆಗ್ಸೋದೋ ನೋಡ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅಲ್ಲಿಂದ ಬಂದಮೇಲೆ ಮಾಡ್ತೀನಿ ಗಸಗಸೆ ಪಾಯಸನ. ಹೋಗಿ ಇದನ್ನು ಫಸ್ಟು ರಿಮೂವ್ ಮಾಡಿಸ್ಕೊಂಡ್ಬಿಡ್ತೀನಿ, ನನಗೆ ಆಗ್ತಿಲ್ಲ. ಬಂದಿದೆ ಜ್ಯುವೆಲರಿ ಶಾಪ್ಗೆ, ನೋಡ್ಬೋದು ಕಟ್ ಮಾಡಿಬಿಟ್ರು. ಅವರು ಕೂಡ ತಿರುಗಿಸೋಕೆ ಟ್ರೈ ಮಾಡಿದ್ರು, ತುಂಬ ಪೇಯ್ನಾಗಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಅದಕ್ಕೆ ಅವರು ಇಲ್ಲ ಆಗೋದಿಲ್ಲ, ಇದು ಕಟ್ಟೆ ಮಾಡ್ಬಿಡೋಣ ಅಂತೇಳಿ ಕಟ್ ಮಾಡಿದ್ರು. ಇವರಿಗೆ ಗೋಬಿ ತಿನ್ನೋ ಚಿಂತೆ, ನಮ್ಮ ಮನೆಯವರು. ನನಗೆ ನೋವಿನ ಚಿಂತೆ ಆದರೆ ಅವ್ರಿಗೆ ಗೋಬಿ ತಿನ್ನೋ ಚಿಂತೆ. ಕಡೆಗೂ ಕಟ್ಟೆ ಮಾಡಿಬಿಟ್ರು ನನ್ನ ಮೂಗ್ಬಟ್ಟನ್ನ. ಟ್ರೈ ಮಾಡಿದ್ರು ತೆಗಿಯೋಕ್ಕೆ ಆಗಲಿ, ಅದು ಕಾವು ಉದ್ದನೇ ಇರಲಿಲ್ಲ. ಸೊ ಹಾಗಾಗಿ ಅದು ಓಪನ್ ತಿರುಗ್ಸೋಕ್ಕೆ ಆಗ್ತಾ ಇರಲಿಲ್ಲ. ನನಗೂ ಬೇರೆ ಪೇಯ್ನು, ನಾವು ಟ್ರೈ ಮಾಡಿ ಪೇಯ್ನ್ ಆಗಿತ್ತು. ಅದಕ್ಕೆ ಅವರಿಲ್ಲ ಕಟ್ಟೆ ಮಾಡಿಬಿಡೋಣ ಅಂತ ಮಾಡಿಬಿಟ್ರು. ನಾನು ಆಸೆ ಪಟ್ಟು ತೊಗೊಂಡಂಥ ಮೂಗ್ಬಟ್ಟನ್ನ ನಾನು ಕೈಯಾರ ನಾನೇ ಕಟ್ ಮಾಡಿಸ್ದೆ. ಇಲ್ಲಿ ಯಾವುದೋ ಬಟ್ಟೆ ಅಂಗಡಿ ಇದೆ, ಕುರ್ತಗಳೆಲ್ಲ ಸಕ್ಕತ್ತಾಗಿದೆ, ಇಷ್ಟ ಆಯಿತು ನನಗೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದು ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇದನ್ನು ತೆಗಿಯೋದಕ್ಕೆ ಬೆಳಗ್ಗೆಯಿಂದ ಸರ್ಕಸ್ಸು, ಇವರು ಒಂದೇ ಒಂದು ಸೆಕೆಂಡಿಗೆ ಪಟ್ ಅಂತ ಕಟ್ ಮಾಡಾಕ್ಬಿಟ್ರು. ವೇಸ್ಟ್ ಅದಕ್ಕೆ ಬೆಳ್ಳಿ ಜೊತೆ ಹಾಕೊಂಡು ಹೊಟ್ಟೆ ಎಲ್ಲ ಉರಿತಾ ಇದೆ. ಮನೆಯವ್ರಿಗೆ ಹೋಗಿದ ತಕ್ಷಣ ಉಪ್ಪಿಟ್ಟು ಮಾಡೋ ಚಿಂತೆ. ನನಗೆ ನನ್ನ ದುಡ್ಡು ಕೊಟ್ಟು ತಗೊಂಡ ಮೂಗ್ಬಿಟ್ಟು ಹೋಯ್ತಲ್ಲ ಅನ್ನೋ ಚಿಂತೆ. ಇಲ್ಲಿ ಗೋಬಿಗೆ ಹೇಳಿದ್ದಾರೆ, ಗೋಬಿ ತಗೊಂಡು ಹೋಗೋದು. ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ನನ್ನ ಮೂಗ್ಬೆಟ್ಟು. ಅದೇ ಖುಷಿಗೆ ಏನಿದು, ಯಾವ್ದು ಇದು ಗೋಬಿ, ಮಶ್ರೂಮ್ ಗೋಬಿ ತಿಂತಾ ಇದ್ದಾರೆ. ಪಾರ್ಟಿ, ಮಶ್ರೂಮ್ ಗೋಬಿ ಪಾರ್ಟಿ. ನನ್ನ ಮೂಗ್ಬಿಟ್ಟು ಕತ್ತಿಸ್ತೀನಿ. ಇವಾಗ ಒಂಥರ ಉಸಿರಾಡಂಗೆ ಆಗ್ತಾಯಿದೆ ಪಾಪ ನನಗೆ. ಮೂಗು ಹಿಡ್ಕೊಂಡ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಆ ನೋವಿಗೆ ಪೇಯ್ನ್ಗೆ ಹೊಟ್ಟೆಲೆಲ್ಲ ಒಂಥರ ಜುಮ ಅನ್ನೋದು ರೀ. ನನಗೆ ಒಂಥರ ಸಂಕಟ ಹಿಂಗೆಂಗೋ ಆಗ್ತಾಯಿತ್ತು ಬೆಳಗ್ಗೆಯಿಂದ ನನಗೆ ಆ ಪೇಯ್ನ್ಗೆ. ಅವರು ಒಂದ್ಸಲ ಹಿಂಗೆ ತಿರುಗಿಸಿದ್ರು ನೋಡು, ಪ್ರಾಣ ಹೋಗಿ ಬಾಯಿಗೆ ಬಂದಂಗೆ ಆಗೋಯ್ತು. ಯಪ್ಪ ಯಾಕೆ ಹಿಂಗೆ ಮಾಡ್ತಾರೆ, ಅದಕ್ಕೆ ಕತ್ರಿಸಿ ಬಿಸಾಕ್ಬಿಟ್ರೆ ಸಾಕಪ್ಪ ಅನಿಸ್ತು. ಹಂಗೆ ಒಂದೇ ಒಂದು ಸೆಕೆಂಡ್ ಅಷ್ಟೇ ಹಿಂಗಂದ್ರು ಮುರ್ದೆ ಆಯ್ತು. ನಾವು ಎಷ್ಟು ಟ್ರೈ ಮಾಡಿದ್ವಿ ರೀ ಅದು ಕಟ್ ಮಾಡೋಕ್ಕೆ. ಅದು ಹಂಗೆ ಶಾರ್ಪ್ ಇರುತ್ತೆ ಅನ್ಸುತ್ತಲ್ಲ ಅವ್ರು ಕಟ್ ಮಾಡೋದು. ಓ ಕಣಪ್ಪ, ನನ್ನ ಮೂಗಿ ಕತ್ರಿಸಿ ಹಾಕ್ಬಿಟ್ರೆ ಆಮೇಲೆ ನಾನೇ ಶೂರ್ಪನಕ್ಕಿ, ನೀನೇ ಲಕ್ಷ್ಮಣ. ಶೂರ್ಪನಕ್ಕಿ ಮೂಗ್ನ ಲಕ್ಷ್ಮಣ ಕತ್ರಿಸಿದ್ರಲ್ಲ, ಹಂಗೆ ನನ್ನ ಮೂಗ್ನ ನೀನು ಕತ್ರಿಸಿ ಹಾಕ್ಬಿಡ್ತಾ ಇದೆ ಅಷ್ಟೇ. ಹೆಂಗಿರುತ್ತೆ ಇಮ್ಯಾಜಿನ್ ನೋಡ್ಕೊ, ನನ್ನ ಮೂಗ್ ಕತ್ರಿಸಿ ಹಾಕಿದ್ರೆ ಹೆಂಗಿರುತ್ತೆ ಇಮ್ಯಾಜಿನ್. ಇಲ್ಲಿ ಮಾತ್ರ ಇಷ್ಟು ರೆಡ್ಗೆ ಯಪ್ಪ, ನಾನಂತೂ ಬಳ್ಕೊಂಡ್ಬಿಡ್ತಾ ಇದ್ದೆ ಅಷ್ಟೇ. ಯಾರು ಇಷ್ಟು ಬೇಗ ಪಟಾಕಿ ಹೊಡಿತಾವ್ರೆ. ಸೊ ಗೋಬಿ ತಿಂದ್ಬಿಟ್ಟು ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಆಯ್ತಾ. ಒಗ್ಗರಣೆ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ರವೆನ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಆ ಕಡೆ ಹಂಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಬೇಗ ಆಗುತ್ತೆ. ಯೂಶ್ವಲಿ ಹುರಿದಿಟ್ಬಿಡ್ತೀನಿ ನಾನು ರವೆನ. ಈ ಸಲ ರೇಷನ್ ತಂದು ಇನ್ನೂ ಬಾಕ್ಸಿಗೆ ಹಾಕಿಲ್ಲ, ಹಾಗಾಗಿ ಸೊ ರವೆನ ಹುರಿದಿಟ್ಬಿಟ್ರೆ ಹುಳಗಳಾಗಲ್ಲ. ಅದಕ್ಕೆ ತೊಗೊಂಬಂದಾಗ ನಾನು ರವೆನ ಹುರಿದಿರ್ತೀನಿ. ಬಟ್
ಇನ್ನು ಹುರಿದಿಟ್ಟಿರಲಿಲ್ಲ, ಟೈಮ್ ಆಗಿರಲಿಲ್ಲ ನನಗೆ, ಅದಕ್ಕೆ ಹುರಿದಿಟ್ಟಿರಲಿಲ್ಲ. ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆ ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ರೆ ಆ ಕಡೆಗೆ ರವೆ ನೀರು ಮಳ್ಳೋ ಹೊತ್ತಲ್ಲಿ ರವೆ ಹುರ್ಕೊಂಡ್ಬಿಟ್ಟು ನನಗೆ ಉಪ್ಪಿಟ್ಟಿಗೆ ಟೊಮೊಟೊ ಹಾಕೋದು ಇಷ್ಟ ಆಗೋದು. ಉಪ್ಪಿಟ್ಟು ಅವಲಕ್ಕಿ ಈ ಥರದಕ್ಕೆಲ್ಲ ಟೊಮೊಟೊ ಹಾಕೋದು ಇಷ್ಟನೇ ಆಗೋದು. ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಒಂಥರ ಹುಳಿ ಅದು ಟೇಸ್ಟೇ ಇಷ್ಟ ಆಗಲ್ಲ ನನಗೆ. ಹುಳಿ ಅಂದರೆ ಈ ಹುಣ್ಸೆಹಣ್ಣು ಚಿತ್ರಾನ್ನ ಅಥವಾ ಮೆಂತ್ಯ ಗೊಜ್ಜು ಆ ಥರದ್ದೆಲ್ಲ ತಿಂತೀನಿ. ಬಟ್ ಈ ಥರ ಉಪ್ಪಿಟ್ಟಿಗೆ ಇನ್ನು ಅವಲಕ್ಕಿ ಒಗ್ಗರಣೆಗೆ ಅದಕ್ಕೆಲ್ಲ ನನಗೆ ಟೊಮೊಟೊ ಇಷ್ಟನೇ ಅಲ್ಲ. ಸೊ ಹಂಗಾಗಿ ನಾನು ಟೊಮೊಟೊ ಹಾಕೋದು ಕಾಯಿಸಿದ್ದೀನಿ. ಸಂಜೆ ಟೈಮ್ ಏನು ಸಾಂಬಾರು ಮಾಡೋಣ ಅಂತಂದರೆ ಒನ್ ಟೈಮ್ ಏನಾದರೂ ಒಂಥರ ಉಪ್ಪಿಟ್ಟು ಅವಲಕ್ಕಿ ಈ ಥರ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಅದೇ ಇಷ್ಟಪಡೋದು. ಇನ್ನು ನಾಳೆ ಚಿಕನ್ ಅದು ಇದು ಅಂತ ಮಾಡಿಬಿಟ್ರೆ ಮಾಡಿರೋ ಸಾಂಬಾರು ಹಂಗೆ ಇಟ್ಬಿಡುತ್ತದೆ. ಮತ್ತು ಸುಮ್ಮನೆ ಯಾಕೆ ಹಳೆ ಸಾಂಬಾರು ಹಾಕ್ಬಿಡುತ್ತಲ್ಲ, ಮತ್ತು ಹಳೆ ಸಾಂಬಾರು ಥರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಂಡೆ ಫ್ರೆಶ್ಶಾಗೆ ಮಾಡೋಣ, ಇವತ್ತು ಒನ್ ಟೈಮ್ ಏನಾದರೂ ಮಾಡ್ಕೊಂಡಿರೋಣ ಅಂತ ಮಾಡ್ತಾ ಹೋಗ್ಬೋದು. ನನಗೇನು ಬೇಡ ಬರಲ್ಲ. ನಾನು ಪಾಯಸ ಮಾಡ್ತೀನಲ್ವ, ಪಾಯಸನೇ ಕುಡಿದ್ಬಿಟ್ಟು ನೋಡ್ಕೊತೀನಿ. ಇವಾಗ ಗೋಬಿ ತಂದಿದ್ರಲ್ವ, ಇದು ಅದು ಮಶ್ರೂಮ್ ಗೋಬಿ ತಂದಿದ್ರು, ಚೆನ್ನಾಗಿತ್ತು ಟೇಸ್ಟ್ ಒಂಥರ. ಸೊ ನಾನು ಮದುವೆ ಆದ ಹೊಸದ್ರಲ್ಲಿ ಹಿಂಗೆ ಅಡುಗೆ ಮಾಡಿದ್ರು ಸ್ಟಾರ್ಟಿಂಗು. ಅಂದರೆ ಉಪ್ಪಿಟ್ಟು ಮಾಡೋಕ್ಕೆ ಹೇಳಿದ್ರು, ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಮಾಡೋಣ ಹೆಂಗೆ ಮಾಡ್ತೀಯ ಅಂತ ಹೇಳಿಬಿಟ್ಟು. ನನಗೆ ಅಂದರೆ ನಾನು ನಮ್ಮನೆಯಲ್ಲಿ ನಾವು ಇಬ್ಬರೇ ಇರೋದು. ಸೊ ಇಬ್ಬರು ಕ್ವಾಂಟಿಟಿಗೆ ನಾವು ಮಾಡ್ತಾ ಇದ್ವಿ. ಅದೊಂದೇ ಕ್ವಾಂಟಿಟಿ ನನಗೆ ಗೊತ್ತಿದ್ದು. ಅವ್ರ ಮನೆಯಲ್ಲಿ 8 ಜನ ನಾವು ಇದ್ದಿದ್ದು. ಸೊ 8 ಜನಕ್ಕೆ ಎಷ್ಟು ರವೆ ಹಾಕಬೇಕು, ಎಷ್ಟು ಮಾಡಬೇಕು ನನಗೇನೂ ಗೊತ್ತಿಲ್ಲ. ಅಂತೂ ಹೇಳಿಸ್ಕೊಂಡು ನಾನು ಮಾಡ್ತಾ ಇದ್ದೆ. ಅದಾದಮೇಲೆ ಎಲ್ಲ ಆಗಿ ಲಾಸ್ಟಲ್ಲಿ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಏನು ರವೆ ಹಾಕಬೇಕು ಅನ್ನೋ ಟೈಮಲ್ಲಿ ಆಯಿಲ್ ಫ್ಲೇಮಲ್ಲಿ ಇಟ್ಕೊಂಡು ರವೆ ಹಾಕ್ಬಿಟ್ಟು ಅದೇನಿದೆ ಹಿಂಗೆ ಕುದಿಯುತ್ತಲ್ಲ ಕೊತ ಅದು ರವೆ ಬಂದ್ಬಿಟ್ಟು ಇದನ್ನ ಕೈ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು. ಸೊ ಇಲ್ಲಿ ಕಾಣ್ತಾ ಇದೆ, ಗೊತ್ತಾಗ್ಬೋದು ಅಂತ ಅನ್ಕೋತೀನಿ. ಇದು ಒಂದು ಮಾರ್ಕು. ಅದು ಹಿಂಗೆ ಕೈ ಮೇಲೆ ಬಂದು ಕೂತ್ಕೊಂಡಿದ್ದ ತಕ್ಷಣ ನಾನು ಸುಟ್ಬಿಟ್ಟು ಅಮ್ಮ ಅಂತ ಹೇಳ್ಬಿಟ್ಟು ಹಿಂಗೆ ಅಂದ್ಬಿಟ್ಟಿದ್ದೆ. ಅವಾಗ ಈ ಏನು ಚರ್ಮ ಇದೆ ಅಲ್ಲ, ಈ ಮಾರ್ಕ್ ಇದೆ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಈ ಮಾರ್ಕು ಆ ಚರ್ಮ ಫುಲ್ಲು ಎದ್ದು ಬಂದ್ಬಿಟ್ಟಿತ್ತು. ಸೊ ತುಂಬ ಆಲ್ಮೋಸ್ಟ್ ಒಂದು 15-20 ಡೇಸು ತುಂಬ ಸಫರ್ ಮಾಡಿದ್ದೀನಿ ನಾನು. ಅಷ್ಟು ಪೇಯ್ನು, ಮೇಲ್ಗಡೆ ಇರೋ ಚರ್ಮ ಫುಲ್ಲು ಬಂದ್ಬಿಟ್ಟಿತ್ತು. ಅದೇನಾದ್ರು ನೀರು ಬಿದ್ದರೆ ಇದಾಯಿತು ಅಂದರೆ ಸಖತ್ತು ಪೇಯ್ನ್ ಆಗ್ತಾಯಿತ್ತು ನನಗೆ. ಅದೊಂದು ನೆನಪು ನನಗೆ ಮಾರ್ಕು. ಸ್ಟಾರ್ಟಿಂಗ್ ಮದುವೆಗೆ ಈ ರೀತಿ ಮಾಡ್ಕೊಂಡಿದ್ದೆ ನಾನು ಅಂತ. ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ. ಗಸಗಸೆ ಪಾಯಸದ ರೆಸಿಪಿನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಪಾಯಸ ಇದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಗಸಗಸೆ ಪಾಯಸ ಮಾಡೋದಕ್ಕೆ ನಾನು ಮೊದಲಿಗೆ 2 ಸ್ಪೂನಷ್ಟು ಅಕ್ಕಿನ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ, ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಅದರದ್ದು ಟೆಕ್ಸ್ಚರ್ ಏನಿದೆ ಅದು ಚೇಂಜ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆದಾಗ. ಅಕ್ಕಿ ಫ್ರೈ ಆದಮೇಲೆ 2 ಸ್ಪೂನಷ್ಟು ನಾನು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಗಸಗಸೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ಲೇಮ್ನ ಲೋ ಮಾಡಿಕೊಂಡ್ರೆ ಒಳ್ಳೆಯದು, ಏಕೆಂದರೆ ಅದು ಬೇಗ ತಳ ಹಿಡಿಯೋದು ಅಥವಾ ಸಿಯೋದಾಗುತ್ತೆ, ಅದಕ್ಕೋಸ್ಕರ. ಸೊ ಅದು ಕೂಡ ಒಂದು 2-3 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಸೊ ನಾನಿಲ್ಲಿ ನನಗಿಷ್ಟ ಅಂಥೇಳಿ ಹಾಕ್ಕೊಂಡಿರುವಂಥದ್ದು ಬಾದಾಮಿ ಗೋಡಂಬಿ ಒಂದು 8 ಅದು ಮಾಡಿಕೊಂಡು ಇದನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇದಿಷ್ಟು ಡ್ರೈ ರೋಸ್ಟ್ ಮಾಡಿದ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಣ ಕೊಬ್ಬರಿನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹುರಿದಿಟ್ಟಿರುವಂಥ ಮಿಕ್ಸ್ಚರ್ನ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮೊದಲಿಗೆ ಫಸ್ಟು ಡ್ರೈಯಾಗಿ ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಗಸಗಸೆ ಚೆನ್ನಾಗಿ ಅರಿಯೋದಿಲ್ಲ. ಫಸ್ಟು ಡ್ರೈ ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೆಲ್ಲ ಕೂಡ ನೀರಲ್ಲಿ ಕರಗಿಸ್ಕೊಂಡಿದೆ. ಈ ಬೆಲ್ಲದ ನೀರಿಗೆ ನಾನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಕೂಡ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಅದನ್ನು ಬಿಡ್ತೀನಿ. ಅಷ್ಟರಲ್ಲಿ ಒಂದು ಬಾಣಲಿ ಅಥವಾ ಸೌಟಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಒಂದಿಷ್ಟು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತೀನಿ. ಇದು ಕೂಡ ಆಪ್ಷನಲ್, ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಸೊ ಹಾಕ್ಕೊಂಡಾದ್ಮೇಲೆ ಅದನ್ನು
ಪಾಯಸದ ಮಿಶ್ರಣಕ್ಕೆ ಸೇರಿಸ್ಕೊಂಡು ಒಂದು ಮಳ್ಮಾದ್ಮೇಲೆ ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ಅಥವಾ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಎತ್ತಿರ್ತೀನಿ. ಇದಿಷ್ಟು ಮಾಡಿದ್ರೆ ಬಿಸಿಯಾದ ರುಚಿಯಾದ ಗಸಗಸೆ ಪಾಯಸ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಡ್ರಿಂಕ್ ಕೂಡ ಹೌದು. ಬಿಸಿ ಗಸಗಸೆ ಪಾಯಸ ರೆಡಿ ಆಯಿತು. ಸೊ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಗಸಗಸೆ ಪಾಯಸ. ನಾನು ಮೊದಲೇ ಹೇಳಿದಾಗೆ ನಾನು ಬಾಣ್ತಿದ್ದಾಗ ನಮ್ಮ ಅಮ್ಮ ಮಾಡಿಕೊಡ್ತಾ ಇದ್ರು. ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನದು ನಿಜ ತುಂಬ ಇಷ್ಟ. ಹಾಗಾಗಿ ಮಾಡಿದ್ದೀನಿ, ಟೇಸ್ಟಿಯಾಗಿ ಬಂದಿದೆ. ನಿಜ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಬಿಸಿಯಾಗಿ ಕುಡಿದ್ರೇನೆ ತುಂಬಾ ಟೇಸ್ಟ್. ನನಗೆ ಇಷ್ಟ ಪರ್ಸನಲ್ ಆಗಿ ಬಿಸಿಯಾಗಿ ಕುಡಿಯೋದು. ಸೊ ಹಾಗಾಗಿ ನಾನು ಕುಡಿತೀನಿ. ಥಂಡಿಗೆ ತುಂಬಾ ಚೆನ್ನಾಗಿದೆ. ಹೆಲ್ದಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಅದ್ರ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 2K ಹೆಚ್ಚೋದಕ್ಕೆ ಹೆಲ್ಪ್ ಮಾಡಿ. ಆಯ್ತಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಾಚಿಂಗ್.